ಮತ್ತೇನಪ್ಪ ಸಮಾಚಾರ, ಹೆಂಗಿದೆ ಲೈಫು? ಹೊಸ ಸಮಾಚಾರ ಏನಿಲ್ಲ, ಲೈಫಲ್ಲೂ ಚೇಂಜ್ ಇಲ್ಲ, ಒಳ್ಳೆ ಖಾಲಿ ಟಿನ್ ಥರ ಆಗೋಗಿದೆ. ಖಾಲಿ ಟಿನ್ನು. ಚಿಕ್ಕ ಮಕ್ಳಿದ್ದಾಗಲೇ ಹೆಂಗೋ ಚೆನ್ನಾಗಿ ಆಟ ಆಡ್ಕೊಂಡಿದ್ವಿ. ಅದು ನಿಜಾನೇ ಬಿಡು. ನಂಗೆ ಸುಸ್ತಾಯ್ತಪ್ಪ, ಜೂತಾಟ ಆಡೋದು ಬೇಡ. ಇನ್ಯಾವ ಆಟ ಆಡೋಣ? ಕಣ್ಣ ಮುಚ್ಚಲ್ಲ ಆಡೋಣ. ಇದೆಷ್ಟು? 3. ಅದೆಷ್ಟು? 5. ಇದೆಷ್ಟು? 3. ಇದೆಷ್ಟು? 2. ಈ ಕಡೆ ಬಾ. ಔಟ್ ನೀನು. ಔಟ್. ನಿಂದ ತಪ್ಪು, ಮತ್ತೆ ನೀನೇ ಹೌದು. ಸುಳ್ಳು ಮೋಸ ಮಾಡ್ತೀಯ. ನನ್ಗೇನ್ ಗೊತ್ತು ನೀನ್ ಅಲ್ಲಿ ನಿಂತಿರೋದು? ನೀನೇ ಮೋಸ ಮಾಡ್ತಿರೋದು. ಹೋಗಲ್ಲ, ಅಲ್ಲಿ ಕತ್ತಿರ ಬತ್ತೇನ ಅರ್ಧ ಹಾಕೊಂಡಿದ್ಯಲ್ಲ, ಅವಾಗ್ಲೂ ಕೆಲವೇನು ಕಾಣಿಸಲ್ಲ ಅಂದೆ. ಔಟ್ ಆಗೋದಾಗ್ಬಿಟ್ಟು ಇವಾಗ ನನ್ ಮೇಲೆ ಏನೇನು ಹೇಳ್ತಾ? ಕಳ್ಳ ನಾನಲ್ಲ, ನೀನೇ ಕಳ್ಳಿ. ನೀನು ಕಳ್ಳ, ನಾನು ತಗೊಳ. ಹೋಗು. ನಿಂತ್ಕೊಳ್ಳ, ನೀನೇ ಔಟ್. ನಾನು ತಗೊಳ, ನಿಂತ್ಕೊಳ್ಳ. ನಾನು ತಗೊಳ. ನಾನು ಬರೋದಂತೂ ಲೇಟ್ ಆಗುತ್ತೆ. ನೀಲ್ಲಿದ್ಯಾ? ಹೌದಾ? ಏಯ್ ಇವ್ನು ಯಾವನೇ ಒಂದು ಲೈ ನೋಡ್ಕೊಂಬರಕ್ಕಾಗಲ್ವಾ? ಸರ್ ಸುಮ್ಮನೆ ನಡ್ಕೊಂಡು ಹೋಗ್ತಾರೆ ನಮ್ಮನ್ನು ಗುದ್ಬಿಟ್ಟು. ಇವಾಗ ನಂದೇ ತಪ್ಪಂತ ಜಾಸ್ತಿ ಮಾತಾಡಬೇಡ. ಫೋನಲ್ಲಿ ಮಾತಾಡ್ಕೊಂಡು ಎಲ್ಲೋ ನೋಡ್ಕೊಂಡ್ ಬರ್ತಾ ಇದ್ದಿದ್ದು ನೀನು, ನಾನಲ್ಲ. ಆಯ್ತು ಬಿಟ್ಟಾಗಿ. ನೋಡೋ, ಆ ಗಾಡಿ ಒಂದೇ ತಪ್ಪಿಕೊಂಡು ಇವನ್ ಮೇಲೆ ಕೂಗಾಡ್ತಾನೆ. ಅಲ್ಲ, ಅವನದು ತಪ್ಪಿದೆ. ಎಲ್ಲೋ ನೋಡ್ಕೊಂಡು ಮೊಬೈಲಲ್ಲಿ ಮಾತಾಡ್ಕೊಂಡು ಬರ್ತಿದ್ದ. ನೀವು ಆನ್ ಮಾಡ್ಬೋದಾಯ್ತಾನೆ. ನೋಡು, ನೀನು ತಪ್ಪಿಟ್ಕೊಂಡು ಸುಮ್ಮನೆ ಆರ್ಗ್ಯೂ ಮಾಡಬೇಡ. ನೋಡಿ ಸರ್, ನಾನು ನನ್ನ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನೀವು ಆನ್ ಮಾಡ್ಬೋದಾಯ್ತಾನೆ. ಜಾಸ್ತಿ ಮಾತಾಡಬೇಡ, ಮುಚ್ಕೊಂಡು ಹೋಗ್ತಾ ಇರು. ಮುಚ್ಕೊಂಡು ಹೋಗೋ ನನಗೂ ಗೊತ್ತು, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಆಯ್ತು, ಹೋಗ. ಸರ್ ನಮಸ್ಕಾರ. ನಮಸ್ಕಾರ. ನೀವು ನಮ್ಮ ಕಿಟ್ಟಿ ಏರಿಯಾದಲ್ಲಿರೋರಲ್ವಾ? ಅದೇ ಆ ಸ್ಕೂಲ್ ಪಕ್ಕ ಇರೋ ಬೀದಿ. ಯಾಕೆ ಸರ್, ಯಾಕೆ ಜಗಳ ಆಡ್ತಿದ್ದೀರಾ? ಏನಾಯ್ತು? ಏನಿಲ್ಲ ಸರ್, ಒಂದು ಸಣ್ಣ ಮಿಸ್ಟೇಕು. ಫೋನಲ್ಲಿ ಮಾತಾಡ್ಕೊಂಡು ಬರ್ತಿದ್ದೆ, ಅವ್ರು ಬಂದಿದ್ದು ನಂಗೆ ಗೊತ್ತಾಗಿಲ್ಲ, ಬಂದು ಗುದ್ಬಿಟ್ರು. ಸಾರಿ ಕೇಳ್ರು, ಸುಮ್ಮನೆ ಟ್ರ್ಯಾಕ್ ಮಾಡ್ತಾವ್ರೆ. ಯಾವ ಸ್ಕೂಲು, ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಅದೇ ಸರ್, 5ನೇ ಕ್ಲಾಸ್ ಫೇಲ್ ಆಗಿ ರಬ್ಬರ್ ಫ್ಯಾಕ್ಟ್ರಿ ನಡೆಸ್ತಾ ಇರೋ ಕಿಶೋರ್ ಆತಾನೆ ನೀವು? ಹಲೋ, ಎಕ್ಸ್ಕ್ಯೂಸ್ ಮೀ. ಇಂಜಿನಿಯರಿಂಗ್ ಮುಗಿಸಿ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿರೋ ನಾನು ನಿಮಗೆ ಅನ್ಎಜುಕೇಟೆಡ್ ಥರ ಕಾಣಿಸ್ತೀನಾ? ನನ್ನ ಲುಕ್ ನೋಡಿದ್ರೆ ಗೊತ್ತಾಗಲ್ವಾ ಎಜುಕೇಟೆಡ್ ಅಂತ? ನೀವು ಹೇಳ್ತಿರೋ ಮನುಷ್ಯ ಇವನು ಇರ್ಬೇಕು ನೋಡಿ. ಏನಂದ್ರಿ? ಇರಿ ಸರ್, ಲುಕ್ಕಲ್ಲೇನೋ ನೀವೇ ಎಜುಕೇಟೆಡ್, ಬಟ್ ಎಜುಕೇಟೆಡ್ ಥರ ಬಿಹೇವ್ ಮಾಡ್ತಿರೋದು ಅವರೇ ತಾನೇ? ನೋಡಿ, ಅದಂಗಲ್ಲ, ತಪ್ಪು ಅವ್ರದ್ದೇ. ಬ್ರದರ್, ಇಲ್ಲಿ ನಡೆದಿರೋ ಇನ್ಸಿಡೆಂಟ್ನ ನಾನು ಅಲ್ಲಿಂದ ನೋಡ್ತಾನೆ ಬಂದೆ. ಇಬ್ಬರದು ಮಿಸ್ಟೇಕ್ ಇದೆ. ಅವ್ರ ತಪ್ಪನ್ನ ಅವ್ರು ಒಪ್ಕೊಂಡ್ರು, ನೀವು ಸುಮ್ಮನೆ ಡ್ರ್ಯಾಗ್ ಮಾಡ್ತಾ ಇದ್ದೀರಾ. ಇಂಜಿನಿಯರಿಂಗ್ ಮುಗಿಸಿದ್ದೀನಿ ಅಂತೀರಾ, ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಳ್ಕೊಡ್ಬೇಕಾ? ಏನೋ ಮಿಸ್ಟೇಕ್ ಆಗೋಯ್ತು, ತಪ್ಪು ಯಾರು ಮಾಡಿದ್ರು ಅನ್ನೋ ವಾದ ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಜಾಲಿಯಾಗಿರಿ. ನೋಡಿ, ಹೋಗೋ ಬರೋರೆಲ್ಲ ನಿಮ್ಮ ಜಗಳ ನೋಡಿ ಮಜಾ ತಗೊಳ್ತಿದ್ದಾರೆ. ಆಟ ಆಡೋ ಮಕ್ಕಳೆಲ್ಲ ಗಾಬರಿಯಾಗಿ ನಿಮ್ಮನ್ನೇ ನೋಡ್ತಿದ್ದಾರೆ. ನಾಳೆ ಅವರು ಇದನ್ನೇ ಕಲಿತಾರೆ, ಅನ್ನೆಸೆಸರಿ ಜಗಳ ಆಡೋದನ್ನು. ನೀವು ಆಡೋ ಜಗಳ ಹೇಗೆ ಇಂಪ್ಯಾಕ್ಟ್ ಮಾಡುತ್ತಲ್ವಾ ಬ್ರದರ್? ಸ್ವಲ್ಪ ಯೋಚನೆ ಮಾಡಿ. ನೋಡಿ ಸರ್, ಅದಂಗಲ್ಲ, ತಪ್ಪಿಲ್ಲ ಅಂತ. ನೋಡಿ ಸರ್, ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ಸುಮ್ಮನೆ ಜಗಳ ಆಡ್ತಾ. ಹೋಗಿ ಸರ್, ಅಂಥದ್ದೇನು ಅನಾಹುತ ಆಗಿಲ್ಲ ತಾನೆ. ಬುಕ್ ತಗೊಂಡು ಬೇರೆ ಹೋಗ್ಲಿ, ಅವ್ರ ಪರವಾಗಿ ನಾನು ಸಾರಿ ಕೇಳಲ್ಲ. ಇಟ್ಸ್ ಓಕೆ ಸರ್, ಇಟ್ಸ್ ಓಕೆ. ನೀವೇ ಕೇಳ್ತೀರಾ ಬಿಡಿ, ಅಂಥದ್ದೇನು ಆಗಿಲ್ಲ ಇಲ್ಲಿ. ಬ್ರದರ್, ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಬಿಡಿ ಸರ್, ಇಟ್ಸ್ ಓಕೆ. ಎತ್ಕೊಡ್ತೀನಿ ಒಂದು ನಿಮಿಷ. ನಾನು ಎತ್ಕೊಳ್ತೀನಿ ಬಿಡಿ. ಬಿಡಿ ಸರ್, ನಾನೇ ಪರವಾಗಿಲ್ಲ ಸರ್, ಪರವಾಗಿಲ್ಲ, ನಾನು ಎತ್ಕೊಡ್ತೀನಿ ಬಿಡಿ, ಪರವಾಗಿಲ್ಲ. ಕೊನೆಗೂ ಕಾಂಪ್ರೋ ಆದ್ರು. ಇದ್ದಪ್ಪ ಸೀನು ಅಂದ್ರೆ ಇಬ್ರು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅನ್ಸುತ್ತೆ. ಖುಷಿಯಾಗಿ ಹೋಗಿ ಬನ್ನಿ. ಅಜ್ಜಿ, ಒಂದು 5 ರೂಪಾಯಿ ಕಡಲೆಕಾಯಿ ಕೊಡಿ. ನನ್ನ ರಾಜನಪ್ಪ. ನಂಗೊಂದು 10 ರೂಪಾಯಿ ಪಾರ್ಸಲ್ ಕೊಡಜ್ಜಿ. ಯಾಕೆ ಸರ್ ಆಗಿ ನೋಡ್ತಾ ಇದ್ದೀರಾ? ಏನಿಲ್ಲ ಸರ್. ನಾವು ತಿನ್ನಬಾರ್ದಾ? ಪಿಜ್ಜಾ ಬರ್ಗರ್ ತಿಂದು ತಿಂದು ಹೆಲ್ತ್ ಹಾಳು ಮಾಡಿಕೊಂಡು ಅವ್ರು ಯಾರನ್ನೋ ಉದ್ಧಾರ ಮಾಡೋಕ್ಕಿಂತ ಹೆಲ್ತಿಯಾಗಿರೋ ದೇಸಿ ಐಟಮ್ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಅದಲ್ಲದೆ ಅಜ್ಜಿಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ ಫೇಸ್ಬುಕ್ಕೆಲ್ಲ ಓದಿದ್ದೆ. ನಮ್ಮ ಅಮ್ಮನೂ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ನಂಗೊಂದು 5 ರೂಪಾಯಿ ಕೊಡೋದು. ಅಲ್ಲದೆ ನೀವು ಬೇರೆ ಇಷ್ಟಿಷ್ಟು ಉದ್ದ ಡೈಲಾಗ್ ಹೊಡೆದು ಇಂಥ ಬುಕ್ಸ್ ನೋಡಿದ್ಮೇಲೂ ಸ್ವಾಮಿ ವಿವೇಕಾನಂದ ಎಜುಕೇಟೆಡ್ ಆಗಿ ನಾವು ಇಷ್ಟು ಮಾಡಿಲ್ಲ ಅಂದರೆ. ಆಯ್ತು, ಇನ್ಮೇಲಿಂದ ಸುಮ್ಮನೆ ಜಗಳ ಆಡೋದು ಬೇಡ, ಜಾಲಿಯಾಗಿ ಆಟ ಆಡ್ಕೊಂಡಿರೋಣ. ಸರಿನಾ? ಸರಿ. ಓದಿದ್ರೆ ಸಾಲದು, ವಿವೇಕನೂ ಇರಬೇಕಪ್ಪ. ನೀವೆಲ್ಲ ಗೆಳೆಯರ ಥರ ಇದ್ದೀರಾ, ಜಗಳ ಮಾಡ್ಕೋಬೇಡ್ರಿ, ಚೆನ್ನಾಗಿರ್ರಿ.